ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಒಂದು ದೊಡ್ಡ ಪವಾಡವೇ ನಡೆದು ಹೋಗಿದೆ. ಕೋಮದಲ್ಲಿದ್ದ ಸಂಗೀತಂಗೆ ಪ್ರಜ್ಞೆ ಮರಳಿ ಬಂದಿದ್ದು, ಅವಳು ಅಜಿತ್ ಮತ್ತು ಭೂಮಿಕಾ ಇಬ್ಬರ ಕಣ್ಣೀರಿನ ಮಧ್ಯೆ ಒಂದಾಗಿಸಿದ್ದಾಳೆ. ಏನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಭೂಮಿಕಾ ಹಾಸ್ಪಿಟಲ್ ರೂಮ್ ಒಳಗೆ ಬಂದು ಕೋಮಾದಲ್ಲಿ ಮಲಗಿರುವ ತನ್ನ ಅತ್ತೆ ಸಂಗೀತಳ ಬಳಿ ತನ್ನ ಮನದಾಳದ ನೋವನ್ನೆಲ್ಲ ತೋಡಿಕೊಂಡಿರುತ್ತಾಳೆ. ಅತ್ತೆ, ನಾನು ಅಜಿತ್ ಸಾಹೇಬ್ರನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಅವರಿಗೆ ಪ್ರಪೋಸ್ ಮಾಡಬೇಕು ಅಂತ ಎಷ್ಟೋ ಬಾರಿ ಟ್ರೈ ಮಾಡಿದೆ, ಆದರೆ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಈಗ ನಾನು ನಿಮ್ಮನ್ನು ಕೊನೆಯದಾಗಿ ನೋಡಿಕೊಂಡು ಈ ಊರನ್ನೇ ಬಿಟ್ಟು ದೂರ ಹೋಗುತ್ತಿದ್ದೇನೆ ಎಂದು ಕಣ್ಣೀರು ಹಾಕುತ್ತಾ ಭಾವುಕರಾಗಿ ಮಾತನಾಡುತ್ತಾಳೆ. ಈ ಮಾತುಗಳನ್ನೆಲ್ಲ ಒಳಗೆ ಮಲಗಿರುವ ಸಂಗೀತಂಗೆ ಒಳಗೊಳಗೆ ಕೇಳಿಸುತ್ತಾ ಇರುತ್ತಾಳೆ ಮತ್ತು ಕೋಮದಿಂದ ಹೊರಬರಲು ತೀವ್ರವಾಗಿ ಪ್ರಯತ್ನಿಸ್ತಾಳೆ. ಅತ್ತ ದೇವಸ್ಥಾನದಲ್ಲಿ ಅಜಿತ್ ತನ್ನ ತಾಯಿಯ ಆರೋಗ್ಯಕ್ಕಾಗಿ ಕಠಿಣವಾದ ವ್ರತ ಮತ್ತು ಪೂಜೆಗಳನ್ನು ಮುಗಿಸಿ ಗುರುಜಿ ಹೇಳಿದಂತೆ ಬಡವರಿಗೆ ಊಟ ಬಡಿಸುತ್ತಿರುತ್ತಾನೆ. ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ, ಸರ್, ನಿಮ್ಮನ್ನು ನೋಡಿ ಭಿಕ್ಷೆ ಬೇಡ್ತಿದ್ದಾನೆ ಅಂದುಕೊಂಡು ಮೊದಲು ಬೈದುಕೊಂಡಿದ್ದೆ, ಆದರೆ ನಿಮ್ಮ ಅಮ್ಮನಿಗಾಗಿ ಇಷ್ಟೊಂದು ಕಷ್ಟಪಡುತ್ತಾ ಇರುವುದು ನೋಡಿ ಹೆಮ್ಮೆ ಆಯಿತು, ಕ್ಷಮಿಸಿ ಎಂದು ಅಜಿತ್ ಬಳಿ ಕ್ಷಮೆ ಕೇಳ್ತಾನೆ. ಇತ್ತ ಹಾಸ್ಪಿಟಲ್ ರೂಮಿನಿಂದ ಭೂಮಿಕಾ ಅಜಿತ್ ಬರುವ ಸಮಯವಾಯಿತು ಎಂದು ಹೆದರಿ ಅಲ್ಲಿಂದ ಹೊರಡಲು ರೆಡಿಯಾಗ್ತಾಳೆ. ಅವಳು ಹೋಗುತ್ತಿರುವಾಗಲೇ ಒಂದು ದೊಡ್ಡ ಪವಾಡ ನಡೆದು ಸಂಗೀತಂಗೆ ಪ್ರಜ್ಞೆ ಬರುತ್ತದೆ. ಸಂಗೀತ ತಕ್ಷಣವೇ ಭೂಮಿಕಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ. ಇದನ್ನು ಕಂಡ ಭೂಮಿಕಾ ಖುಷಿಯಿಂದ ನಚ್ಚಿ, ಡಾಕ್ಟರ್, ಅತ್ತೆಗೆ ಪ್ರಜ್ಞೆ ಬರುತ್ತಿದೆ ಎಂದು ಜೋರಾಗಿ ಕೂಗುತ್ತಾಳೆ. ನಚ್ಚಿ ಮತ್ತು ಡಾಕ್ಟರ್ ಬಂದು ಚೆಕ್ ಮಾಡಿದಾಗ ಸಂಗೀತ ಕೋಮದಿಂದ ಹೊರಗೆ ಬಂದಿರುವುದು ಮತ್ತು ಚೇತರಿಸಿಕೊಳ್ಳುವುದು ಖಚಿತವಾಗುತ್ತದೆ. ನಚ್ಚಿ ತಕ್ಷಣವೇ ತನ್ನ ಅಣ್ಣ ಅಜಿತ್ಗೆ ಫೋನ್ ಮಾಡಿ, ಅಣ್ಣ, ನಿನ್ನ ಪೂಜೆ ಫಲ ಕೊಟ್ಟಿತು, ಅಮ್ಮ ಕಣ್ಣು ಬಿಟ್ಟಿದ್ದಾರೆ ಎಂದು ಶುಭ ಸಮಾಚಾರವನ್ನು ತಿಳಿಸ್ತಾನೆ. ಈ ಮಾತು ಕೇಳಿದ ತಕ್ಷಣ ಅಜಿತ್ ಆನಂದ ಬಾಷ್ಪ ಸುರಿಸುತ್ತಾ ಅಲ್ಲೇ ಕುಸಿದು ಬೀಳ್ತಾನೆ ಮತ್ತು ಇಡೀ ಕುಟುಂಬದಲ್ಲಿ ಸಂತೋಷದ ಅಲೆಗಳು ಏಳುತ್ತದೆ. ನಚ್ಚಿ ಫೋನಲ್ಲಿ ಅಣ್ಣ ಅತ್ತಿಗೆ ಬಂದು ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿದ ತಕ್ಷಣವೇ ಅಮ್ಮನಿಗೆ ಪ್ರಜ್ಞೆ ಬಂದಿದ್ದು ಅತ್ತಿಗೆ ದೊಡ್ಡ ಪವಾಡವೇ ಮಾಡಿದ್ದಾಳೆ ಎಂದು ಹೇಳಿದಾಗ ಅಜಿತ್ ಸ್ವಲ್ಪ ಡಲ್ ಆಗ್ತಾನೆ. ಹಾಸ್ಪಿಟಲ್ಗೆ ಇಡೀ ಕುಟುಂಬದವರು ಓಡಿ ಬರ್ತಾರೆ. ಅಜಿತ್ ರೂಮ್ ಒಳಗೆ ಬಂದಾಗ ಭೂಮಿಕಾ ಆಲ್ರೆಡಿ ಸಂಗೀತಳ ಕೈ ಹಿಡಿದುಕೊಂಡು ಕುಳಿತಿರುವುದನ್ನು ಕೊಂಡು ಅವಳಿಗೆ ಗುರಾಯಿಸ್ತಾನೆ. ಅಜಿತ್ ಮುಂದುವರೆದು ಭೂಮಿಕಾಳ ಕೈಯನ್ನು ಬಿಡಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅಲ್ಲಿ ಮತ್ತೊಂದು ಟ್ವಿಸ್ಟ್ ಎದುರಾಗುತ್ತದೆ. ಸಂಗೀತ ಭೂಮಿಕಾಳ ಕೈಯನ್ನು ಬಿಡದೆ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ. ಇದನ್ನು ಕಂಡು ಅಜಿತ್ಗೆ ಶಾಕ್ ಆಗುತ್ತದೆ. ಆಗ ಭೂಮಿಕಾ, ನೋಡಿ ಸಾಹೇಬ್ರೆ, ಅತ್ತೆಯೇ ನನ್ನ ಕೈ ಬಿಡುತ್ತಿಲ್ಲ, ನಾನೇನು ನಿಮ್ಮ ಮನೆಗೆ ವಾಪಸ್ ಬರಲ್ಲ. ಅತ್ತೆ ಸ್ವಲ್ಪ ಹುಷಾರಾದ ತಕ್ಷಣ ಊರು ಬಿಟ್ಟು ಹೋಗ್ತೀನಿ ಎಂದು ಹೇಳ್ತಾಳೆ. ಮನೆಯಲ್ಲಿರೋ ಹಿರಿಯರು ಕೂಡ ಇರಲಿ ಬಿಡು ಅಜಿತ್, ಅವಳ ಆರೋಗ್ಯ ಮುಖ್ಯ, ಯಾರ ಹತ್ತಿರ ಇದ್ದರೆ ಬೇಗ ಹುಷಾರಾಗ್ತಾರೋ ಅವರು ಇರಲಿ ಎಂದು ಅಜಿತ್ನನ್ನು ತಡೆಯುತ್ತಾರೆ. ಅಜಿತ್ ಬೇರೆ ದಾರಿ ಇಲ್ಲದೆ ಹಿಂದೆ ಸರಿಯಲು ಹೋದಾಗ ಸಂಗೀತ ಅಜಿತ್ ಕೈಯನ್ನು ಎಳೆದು ಭೂಮಿಕಾಳ ಕೈಯ ಮೇಲೆ ಇಟ್ಟು ಇಬ್ಬರ ಕೈಗಳನ್ನು ಒಂದಾಗಿಸ್ತಾಳೆ. ಇದನ್ನು ಕಂಡು ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ ಮತ್ತು ಸಂತೋಷವಾಗುತ್ತದೆ. ನಚ್ಚಿ ಖುಷಿಯಿಂದ, ನೋಡಿದ್ಯಾ ಅಣ್ಣ, ನೀವಿಬ್ಬರು ಒಂದಾಗಿ ಇರಬೇಕು ಅನ್ನೋದು ಅಮ್ಮನ ಆಸೆ. ಅಂತಹ ಸ್ಥಿತಿಯಲ್ಲೂ ಅಮ್ಮ ನಿಮ್ಮ ಬಗ್ಗೆನೇ ಯೋಚಿಸಿದ್ದಾರೆ. ಅಮ್ಮನಿಗೋಸ್ಕರ ಆದರೂ ನೀವಿಬ್ಬರು ಒಂದಾಗಬೇಕು ಎಂದು ಹೇಳ್ತಾನೆ. ಕೊನೆಗೂ ಸಂಗೀತ ತನ್ನ ಮಗ ಅಜಿತ್ ಮತ್ತು ಸೊಸೆ ಭೂಮಿಕಾಳನ್ನು ಒಂದು ಮಾಡುವಲ್ಲಿ ಯಶಸ್ವಿಯಾಗ್ತಾಳೆ. ಇದು ಈ ಸಂಚಿಕೆಯಲ್ಲೇ ಮುಕ್ತಾಯವಾಗುತ್ತೆ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.